ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ನಾನು ದೇವರ ಮಕ್ಕಳೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೋಸ್ಕರ ನಾನು ಪ್ರಾರ್ಥಿಸುವನಾಗಿದ್ದೀನಿ. ದೇವರ ಮಕ್ಕಳೇ, ದೇವರ ಜನಾಂಗವೇ, ಇವತ್ತು ಒಂದು ಒಳ್ಳೆಯ ಸಂದೇಶದ ಒಡನೆ ನಿಮ್ಮ ಜೊತೆಯಲ್ಲಿ ಬರಮಾಡೋದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಈ ದಿನ ಆರಿಸಿಕೊಂಡಂಥ ವೇದ ಭಾಗವು ಯಾಕೋಬನ ಪತ್ರಿಕೆ 1:17. ಯಾಕೋಬನ ಪತ್ರಿಕೆ 1:17 ಆ ವಾಕ್ಯವನ್ನು ಓದಿಕೊಳ್ಳೋಣ. ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದಾತವನಿಂದ ಇಳಿದು ಬರುತ್ತದೆ. ದೇವರ ಮಕ್ಕಳೇ, ನೋಡಿ, ಇಲ್ಲಿ ನಾವು ನೋಡುವಂಥ ಆ ವಾಕ್ಯ ಒಳ್ಳೆಯ ದಾನಗಳು ಅಲ್ವಾ. ನಮ್ಮ ದೇವರು ಬಹಳ ಒಳ್ಳೆಯವರು. ಆತನಿಂದ ಎಲ್ಲ ಒಳ್ಳೆ ಕಾರ್ಯಗಳು, ಆಶೀರ್ವಾದಗಳು, ಸಹಾಯವು ನಮಗೆ ಹೇರಾಳವಾಗಿ ಬರುತ್ತದೆ. ಆತನು ನಮಗೆ ಅನೇಕ ವಿಧವಾದ ದಾನಗಳನ್ನು, ವರಗಳನ್ನು ಸಂತೋಷದಿಂದ ಉಚಿತವಾಗಿ ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೆ ಗೊತ್ತು ಅಲ್ವಾ. ಇದನ್ನು ಏನು ಈ ದಾನಗಳು, ವರಗಳು ಅಂತ ಹೇಳ್ತೀವೋ, ಇದು ಆಂಗ್ಲ ಭಾಷೆಯಲ್ಲಿ, ಅಂದರೆ ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಉಡುಗೊರೆ ಅಂತ ಹೇಳ್ತೀವಿ, ಇಲ್ಲ ಒಂದು ಗಿಫ್ಟ್ ಅಂತ ಹೇಳ್ತೀವಿ ಅಲ್ವಾ. ಈ ಗಿಫ್ಟ್ ಅನ್ನೋದನ್ನು ದೇವರು ನಮಗೇನು ಕೊಟ್ಟಿದ್ದಾರೆ ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡೋದಾದರೆ ನಮಗೆ ಕ್ಲೀನಾಗಿ ಗೊತ್ತಾಗುತ್ತದೆ. ಅದು ನಿಜವಾಗಿ ನೀವು ಕ್ರೈಸ್ತರಾಗಿದ್ದೀರಲ್ವಾ, ನೀವು ಯೇಸು ಕ್ರಿಸ್ತನನ್ನು ಅಂದುಕೊಂಡಿದ್ದೀರಾ, ಯೇಸು ಕ್ರಿಸ್ತನ ವಾಕ್ಯದಲ್ಲಿ ನಡೆಯುವರಾಗಿದ್ದೀರಾ. ಹಾಗಾದರೆ ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಯಾವುದು ಗೊತ್ತಾ? ಅದು ಎಲ್ಲಿಂದ ಬಂದಾತನು? ಬೆಳಕಿಗೂ ಮೂಲ ಕಾರಣನಾದನಾತವನಿಂದ ಇಳಿದು ಬಂದಿದೆ. ಅದು ಯಾರಾಗಿದ್ದಾರೆ ಗೊತ್ತಾ? ಯೇಸು ಕ್ರಿಸ್ತನ. ಆ ವರ ಯಾವುದು ಗೊತ್ತಾ? ಯೇಸು ಕ್ರಿಸ್ತನು ಅಲ್ವಾ. ದೇವರ ಮಕ್ಕಳೇ, ಇವತ್ತು ನಮ್ಮ ಜೀವಿತದಲ್ಲಿ 2 ವಿಧಕ್ಕಾಗಿ ನಿಮಗೆ ಉದಾಹರಣೆಗಾಗಿ ನಾನು ಹೇಳ್ತೀನಿ. ಅಬ್ರಾಮನು ತನ್ನ ಸ್ವದೇಶವನ್ನು ಬಿಟ್ಟು ಹೋಗುವಾಗ 75 ವರ್ಷದವನಾಗಿದ್ದನು. ಆತನು ಸ್ವದೇಶವನ್ನು ಬಿಟ್ಟು ಪ್ರಯಾಣ ಮಾಡುತ್ತಿರುವಾಗ ದೇವರು ಅವನಿಗೆ ಕಾಣಿಸಿಕೊಂಡರು. ಅದಕ್ಕಿಂತ ಮುಂಚೆ ಅಬ್ರಾಮನು ತನ್ನ ಸ್ವದೇಶದಲ್ಲಿದ್ದಾಗ ದೇವರು ಅವನನ್ನು ಕಾಣಿಸಿಕೊಂಡು, ನೀನು ಈ ಜಾಗವನ್ನು ಬಿಟ್ಟು ಹೊರಡಬೇಕು ಅಂತ ಹೇಳ್ತಾರೆ. ಅಷ್ಟೇ ಅವನು ಹೇಳೋದು. ಆ ಮಾತನ್ನು ಕೇಳಿ ಆತನು ಹೊರಟು ಹೋಗ್ತಾನೆ. ಹೋಗುವಂಥ ರೋಡಲ್ಲಿ, ಹೋಗುವಂಥ ಜಾಗದಲ್ಲಿ ಆಂದವೇ ಇರುವಾಗಲೇ ದೇವರು ಅವನನ್ನು ಆರಿಸಿಕೊಂಡು ಅವನಿಗೆ 2ರಷ್ಟು ಅವನನ್ನು ಏನೋ ಈ ಜಾಗ ಕೊಡುತ್ತೀನಿ, ಏನು ಒಂದು ಪ್ರಾಮಿಸು ದೇವರು ಅಬ್ರಾಮನಿಗೆ ಕೊಡುತ್ತಾರೆ. ಅವನು ಬಹಳ ಶ್ರೀಮಂತನಾಗ್ತಾನೆ. ಹೋಗುವಾಗ ಬರೀ ಕೈಯಲ್ಲಿರುತ್ತದೆ. ಹೋಗ್ತಾ ಅವನಿಗೆ ಲೆಕ್ಕವಿಲ್ಲದಷ್ಟು ಐಶ್ವರ್ಯಗಳು, ಆಸ್ತಿಗಳು ಹೆಚ್ಚಾಗುತ್ತೆ ಹೋಗುತ್ತೆ. ಆ ಹೆಚ್ಚಾಗುವಾಗಲೇ ಅವನೊಟ್ಟಿಗಿದ್ದಂಥ ಸಹೋದರ ಲೋಟನಿಗೂ ಅವನ ಜನಗಳಿಗೂ ಇಬ್ಬರಿಗೂ ಜಗಳವಾಗುತ್ತದೆ. ಅಂತ ಒಂದು ಐಶ್ವರ್ಯವಂತನಾಗ್ತದೆ. ಆದರೆ ಆತನಿಗೆ ದೇವರು ಎಲ್ಲ ಒಳ್ಳೆ ದಾನಗಳು ಕೊಟ್ಟಿದ್ರು. ಒಂದು ಕಮ್ಮಿ ಇತ್ತು. ಸ್ವಲ್ಪ ದಿನ ಹೋಗ್ತಾ ಆತನು 90 ವರ್ಷವಾದನಾಗ ಆ 90 ವರ್ಷದಲ್ಲಿ ಆತನಿಗೆ ಒಂದು ಒಳ್ಳೆ ಮಗನನ್ನು ಕೊಡ್ತಾರೆ ದೇವರು. ಒಂದು ಒಳ್ಳೆ ವರ ಕೊಡ್ತಾರೆ. ಆ ವರ ಅವನು ನೆನೆಸಿದ್ನ, ಈ ಥರ ನನಗೆ ಈ ಒಂದು ವೃದ್ಧ ಪ್ರಾಯದಲ್ಲಿ ನನಗೊಂದು ಮಗು ಸಿಗ್ತದಂತ. ಇಲ್ಲ, ಸಾರಳು ಕೂಡ ನಗ್ತಾಳೆ, ನನಗೊಂದು ವಯಸ್ಸಾಯಿತು, ಈ ಟೈಮಲ್ಲಿ ನನಗೆ ಮಗು ಹುಟ್ಟುತ್ತದ. ನೋಡಿ ದೇವರ ಮಕ್ಕಳೇ, ದೇವರಿಂದ ಬರುವಂಥದ್ದು ಆದರೂ ಮನುಷ್ಯನ ಕೈಲಿ ಸಾಧ್ಯವಿಲ್ಲ. ದೇವರು ಕೊಡ್ತಾನೆ. ದೇವರು ಕೊಟ್ಟಂಥ ಮಾತು, ದೇವರು ಪ್ರಮಾಣ ಮಾಡಿ ಕಳಿಸಿಕೊಟ್ಟಂಥ ಅಬ್ರಾಮನು ಇವತ್ತು ಒಂದು ಆಶೀರ್ವಾದವಾಗಿ ಮಾಡೋದಕ್ಕೆ ಕಾರಣ ಏನು ಗೊತ್ತಾ? ಆತನು ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳುವ ಆತನಾಗಿದ್ದನು. ದೇವರ ಮಾತನ್ನು ಪರ್ಫೆಕ್ಟಿಂದ ಕೇಳುವ ಆತನಾಗಿದ್ದನಲ್ವಾ. ಆತನು ಬಿಟ್ಟು ಹೊರಡು ಅಂದಾಗ ಹೊರಟರು. ಆತನು ಹೋಗ್ತಾ ಆತನನ್ನು ದೇವರು ಆಶೀರ್ವಾದಿಸಿದ್ರು, ದೊಡ್ಡ ಜನಾಂಗವಾಗಿ ಮಾಡಿದ್ರು. ಮಗನಿಲ್ಲ ಅಂತ ಕೊರಗಿದಾಗ ದೇವರು ಮಗನನ್ನು ಕೊಟ್ಟು ಆ ಆಸ್ತಿಗೆಲ್ಲ ವಾರಸುದಾರನಾಗಿ ಮಾಡಿಬಿಟ್ರು. ಆದರೆ ಆತನ ನಂಬಿಕೆ ಇನ್ನೊಂದರನ್ನು ಪರೀಕ್ಷೆ ಮಾಡ್ತೀನಿ ಅಂತ ಹೇಳುತ್ತಾ ತನ್ನ ಮಗನನ್ನು ಬಲಿ ಕೊಡೋದಕ್ಕಾಗಿ ದೇವರು ಕೇಳುವಾಗಲೂ ಆತನು ಏನು ಮಾಡೋದು ಹಿಂಜರಿಲಿಲ್ಲ. ಆತನು ಅದಕ್ಕೂ ರೆಡಿಯಾಗಿದ್ದ. ದೇವರ ಮಗನೇ, ದೇವರ ಮಕ್ಕಳೇ, ಇವತ್ತು ನೀವು ನೋಡಿ, ಆ ಅಬ್ರಾಮನ ಮೂಲಕ ಇಡೀ ಜನಾಂಗವೇ ಆಶೀರ್ವದಿಸಲ್ಪಡ್ತು ಅಲ್ವಾ. ಇವತ್ತು ನೀವು ಆ ಒಳ್ಳೆ ದಾನಗಳು, ಒಳ್ಳೆ ವರಗಳು ಯಾವುದು ಗೊತ್ತಾ?
ಯೋಚನೆ ಮಾಡಿ ನೋಡಿ ದೇವರ ಮಕ್ಕಳೇ, ಆ ವರಗಳು ಬೇರೆ ಯಾವುದೂ ಅಲ್ಲ, ಯೇಸು ಕ್ರಿಸ್ತನು. ಆತನು ನಮಗಾಗಿ ಕೊಟ್ಟಿದ್ದಾನೆ. ಏನು ಯೇಸು ಕ್ರಿಸ್ತನು ನಮಗಾಗಿ ಕೊಟ್ಟಿದ್ದಾನೆ ಅಂತ ಯೋಚನೆ ಮಾಡ್ತೀರಾ? ಆತನು ಯಾರು ಗೊತ್ತಾ? ಏನು ಒಂದು ಸ್ವಲ್ಪ ನಿನ್ನ ದೇವರ ವಾಕ್ಯ ಎಲ್ಲ ಓದ್ತಿರಲ್ಲ, ಒಂದು ಸ್ವಲ್ಪ ಯೋಚನೆ ಮಾಡಿ. ಆತನು ರಾಜಾದಿರಾಜನು, ಕರ್ತಾದಿ ಕರ್ತನು ಅಲ್ಲವಾ? ಆತನು ಅಮರತ್ವ ಉಳ್ಳವತ್ತನು, ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವಾತನು. ಆತನು ಸೂರ್ಯ ಚಂದ್ರಗಳನ್ನು, ಭೂಮಿ ಆಕಾಶಗಳನ್ನು, ಬೆಟ್ಟ ಗುಡ್ಡಗಳನ್ನು, ಕೋಟಿಗಟ್ಟಲೆ ಪಕ್ಷಿಗಳು, ಮೃಗಗಳು, ಹಣ್ಣುಗಳು ದಾನವಾಗಿ ಕೊಟ್ಟಿರುವಂಥ ಅನೇಕ ವಸ್ತುಗಳು ನಮ್ಮ ಜೊತೆಲಿದೆ, ನಮ್ಮ ಕಣ್ಣಿಗೆ ಕಾಣುತ್ತದೆ. ಅದೆಲ್ಲ ದಾನವಾಗಿ ಇಟ್ಟಿರುವಂಥ ದೇವರಲ್ವಾ? ಅಂತಹ ದೊಡ್ಡ ದೇವರು ಅದೆಲ್ಲದಕ್ಕಿಂತ ಬಹಳವಾಗಿ ಒಂದು ವರ ನಮಗೆ ಕೊಟ್ಟಿದ್ದಾರೆ, ಒಂದು ದಾನ ನಮಗೆ ಕೊಟ್ಟಿದ್ದಾರೆ. ಎಂಥ ದಾನ ಗೊತ್ತಾ? ಆತನು ನಮಗಾಗಿ ಒಂದು ಬಹಳ ದೊಡ್ಡ ದಾನ ಆತನು ನಮಗಾಗಿ ಕೊಟ್ಟದ್ದು ನಿತ್ಯ ಜೀವ. ದೇವರ ಮಕ್ಕಳೇ, ನಿತ್ಯ ಜೀವ ನಮಗಾಗಿ ಕೊಟ್ಟಿದ್ದಾರೆ. ನಾವು ಪರ್ಮನೆಂಟ್ ಆಗಿ ಸಾಯೋದಿಲ್ಲ, ನಾವು ನಿತ್ಯ ಜೀವವನ್ನು ಹೊಂದುವವರಾಗಿರ್ತೀವಿ. ಅದೇ ನಾವು ಏನು ಕರ್ತೇವೆ, ಅದನ್ನೇ ನಾವು ಅಳಿಯದಂಥ ಒಂದು ಜೀವ, ಅದೇ ನಿತ್ಯ ಸಂತೋಷದ ಜೀವವಾಗಿರ್ತದೆ. ದೇವರ ಮಕ್ಕಳೇ, ನಮ್ಮ ಪಾಪ ಕ್ಷಮಾಪಣೆ ಹೊಂದಿ ನಮ್ಮ ಎಲ್ಲ ಅಪರಾಧಗಳೆಲ್ಲ ಕ್ಷಮಿಸಿ, ಆ ಒಂದು ಕ್ಷಮಿಸುವುದಕ್ಕಾಗಿ ಆತನು ದಾನವಾಗಿ ಬಂದಿದ್ದಾನೆ. ಆತನು ನಮ್ಮ ಪಾಪಗಳನ್ನೆಲ್ಲ ಎತ್ತಿಬಿಟ್ಟು ಆತನೆಲ್ಲವನ್ನು ಒಂದು ಪರಿಶುದ್ಧವಾಗಿ ಒಂದು ಒಳ್ಳೆಯ ರಕ್ಷಣೆಯ ಮಾರ್ಗದಲ್ಲಾಗಿ ನಮ್ಮ ಜೊತೆಗಾರನಾಗಿ ಬಂದಂಥ ದೇವರು ನಮಗಾಗಿ ಎಲ್ಲವನ್ನು ಕೊಟ್ಟು ಇವತ್ತು ಒಂದು ನಿತ್ಯ ಜೀವವಿದೆಯಲ್ವಾ? ಅದಕ್ಕಿಂತ ಒಂದು ದೊಡ್ಡ ದಾನ ಯಾವುದಿದೆ ದೇವರ ಮಕ್ಕಳೇ? ಅದಕ್ಕಿಂತ ಒಂದು ದೊಡ್ಡ ದಾನ ಯಾವುದೂ ಇಲ್ಲ ಅಲ್ವಾ ದೇವರ ಮಕ್ಕಳೇ? ನಾವು ಆ ಒಂದು ದಾನ ಉಂಟಲ್ಲ, ಆ ಯೇಸು ಕ್ರಿಸ್ತರನ್ನು ಉಂಟಲ್ಲ, ಆ ಯೇಸು ಕ್ರಿಸ್ತರನ್ನು ಯಾವತ್ತೂ ಹಿಡಿದುಕೊಳ್ಳೋಣ. ಆತನ ಯೋಹನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತು ಹೇಳುತ್ತದೆ, ನೀವು ನನ್ನಲ್ಲಿಯೋ ನನ್ನ ವಾಕ್ಯ ನಿಮ್ಮಲ್ಲಿ ಇದ್ದರೆ ನೀವೇನು ಬೇಕಾದರೂ ಕೇಳ್ರಿ ಅಂತ ಅಲ್ವಾ? ನಾವು ಯಾವಾಗಲೂ ಆತನ ವಾಕ್ಯವನ್ನು ಧ್ಯಾನ ಮಾಡೋದರಲ್ಲಿಯೂ ಆತನ ವಾಕ್ಯವನ್ನು ಹಿಡ್ಕೊಂಡು ಆ ಯೇಸು ಕ್ರಿಸ್ತನನ್ನು ಗಟ್ಟಿಯಾಗಿ ಇಟ್ಕೊಳ್ಳೋಣ. ಎಲ್ಲ ಒಳ್ಳೆ ದಾನಗಳಿಗಿಂತಲೂ, ಎಲ್ಲ ಒಳ್ಳೆ ವರಗಳಿಗಿಂತಲೂ ಆತನು ಮೇಲಾಗಿದ್ದಾನೆ. ಆತನೇ ನಮಗೆ ಒಳ್ಳೆ ದಾನಗಳು, ಆತನೇ ನಮಗೆ ವರವಾಗಿದ್ದಾನೆ. ಆ ವರವನ್ನು ಗಟ್ಟಿ ಇಟ್ಕೊಳ್ಳೋಣ. ಅದಕ್ಕೆ ಇನ್ನೊಂದು ಪ್ರತ್ಯುತ್ತರವಾಗಿ ನಾವು ಎಫೆಸ 2:8 ನೋಡ್ತೀವಿ, ನಂಬಿಕೆಯ ಮೂಲಕ. ಎಫೆಸ 2:8, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ವರವೇ. ಏನು ಮಕ್ಕಳೇ, ರಕ್ಷಣೆ ಅಂದರೆ ಗೊತ್ತೈತಲ್ಲ, ನಾವು ನಿತ್ಯ ಜೀವಕ್ಕಾಗಿ ಹೋಗ್ತೀವಿ. ನಾವು ಪಾಪದ ಪಾಲಲ್ಲಿದ್ದಾಗ, ನಾವು ಕೊಳಕಲ್ಲಿದ್ದಾಗ, ನಾವು ಕೆಟ್ಟ ಕೆಲಸ ಮಾಡುತ್ತಿದ್ದಾಗ, ಈ ಲೋಕದಲ್ಲಿ ನಮ್ಮ ಕುಟುಂಬದವರು, ನಮ್ಮ ಸ್ನೇಹಿತರು ಅಲ್ಲ, ಇನ್ನು ಯಾರೋ ನಾವು ಇಷ್ಟಪಡ್ತಿರೋರೆಲ್ಲ ನಮ್ಮನ್ನು ದೂರ ತಳ್ಳದಾಗ ಹತ್ತಿರ ಹೇಳ್ಕೊಂಡಂಥ ಒಬ್ಬ ವ್ಯಕ್ತಿ, ಒಬ್ಬ ತಂದೆ ಆದಾತನು ಅದು ಯೇಸು ಕ್ರಿಸ್ತನಲ್ಲವಾ? ಅಂತ ಯೇಸು ಕ್ರಿಸ್ತನ ವರವಾಗಿ ನೀವು ಪಡ್ಕೊಂಡಿದ್ದೀರಲ್ಲ, ಸಂತೋಷ ಪಡ್ರಿ, ಉಲ್ಲಾಸವಾಗಿರಿ. ಎಲ್ಲವನ್ನು ಆತನ ಎದುರುಗಡೆ ಹೇಳ್ಕೊಳ್ಳಿ. ಆತನು ಕೇಳಿಸುವುದು ಮಾತ್ರವಲ್ಲ, ಅದಕ್ಕೆ ಸರಿಯಾದ ಉತ್ತರವನ್ನು ಕೂಡ ಕೊಡುವ ಆತನಾಗಿದ್ದಾನೆ. ನೋಡಿ, ಒಂದು ಒಳ್ಳೆ ಉದಾಹರಣೆ ಕತೆ ಹೇಳಿ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ದೊಡ್ಡ ಊರಲ್ಲಿ ಒಬ್ಬ ದೊಡ್ಡ ಶ್ರೀಮಂತನಿದ್ದನು. ಆ ಶ್ರೀಮಂತನು ತನ್ನ ಸ್ನೇಹಿತರೊಂದಿಗೆ ಬೇರೆ ಒಂದು ದೇಶಕ್ಕೆ ಹೋಗಿ ಒಂದು ಹೋಟೆಲಿಗೆ ಊಟ ಮಾಡೋದಕ್ಕಾಗಿ ಹೊರಡುತ್ತಾರೆ. ಆ ಹೋಟೆಲಲ್ಲಿ ಊಟ ಮಾಡ್ತಿರುವಂಥ ಸಮಯದಲ್ಲಿ ಆ ಹೋಟೆಲಲ್ಲಿ ಇದ್ದಂಥ ಎಲ್ಲರೂ ಅವರು ಏನು ಆರ್ಡ್ರ್ ಮಾಡ್ತಾರೋ ಅದನ್ನು ಸಂತೋಷವಾಗಿ ತಂದು ಅವರ ಟೇಬಲ್ ಮೇಲೆ ಕೊಡುತ್ತಾರೆ. ಅವರು ಟೇಬಲ್ ಮೇಲೆ ಕೊಟ್ಟಂಥ ಆ ಒಂದು ಶ್ರೀಮಂತರು, ಆತನ ಒಟ್ಟಿಗಿದ್ದಂಥ ಸ್ನೇಹಿತರು ಎಲ್ಲವೂ ಒಂದು ಮೃಷ್ಟಾನ್ನವಾಗಿ ತಿಂತಾರೆ, ಸಂತೋಷ ಪಡ್ತಾರೆ. ಎಲ್ಲ ಮುಗಿದ ನಂತರ ಆ ಶ್ರೀಮಂತ ವ್ಯಕ್ತಿ ಆ ಹೋಟೆಲಲ್ಲಿ ಇದ್ದಂಥ ಕೆಲಸದವನ್ನ ನೋಡಿ ಅಲ್ಲಿ ಒಂದು ಗಿಫ್ಟ್ ಇಟ್ಟುಬಿಟ್ಟು ಹೋಗ್ತಾನೆ. ಆ ಗಿಫ್ಟ್ ಇಟ್ಟು ಹೋದ ನಂತರ ಅಲ್ಲಿದ್ದಂಥ ವ್ಯಕ್ತಿಗಳು ಬಂದು, ಹೋಟೆಲಲ್ಲಿ ಇದ್ದಂಥ ವ್ಯಕ್ತಿಗಳು ಬಂದು ಆ ಗಿಫ್ಟನ್ನು ಓಪನ್ ಮಾಡಿ ನೋಡ್ತಾರೆ. ಆ ಗಿಫ್ಟ್ ಓಪನ್ ಮಾಡಿ ನೋಡುವಾಗ ಅದರಲ್ಲಿ ಸಿಂಗಾಪುರ್ ಡಾಲರ್ $1,20,000 ಇಟ್ಟು ಹೋಗಿರ್ತಾರೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಅದಕ್ಕೆ ಎಷ್ಟು ಟ್ರಾನ್ಸ್ಲೇಷನ್ ಮನಿ ಅಂದರೆ 30 ಲಕ್ಷ ರೂಪಾಯಿ. ಯೋಚನೆ ಮಾಡಿ, ಆ $1,20,000 ನೋಡಿ ಅಲ್ಲಿದ್ದಂಥ ವ್ಯಕ್ತಿಗಳು ಬಹಳ ಆಶ್ಚರ್ಯವಾಗ್ತಾರೆ. ಇಷ್ಟು ದೊಡ್ಡ ಬಹುಮಾನವ, ಈ ರೀತಿ ಬಹುಮಾನ ನನಗೆ ಯಾರು ಕೊಟ್ಟಿರ್ಬೋದು ಅಂತ ಅವರ ಬಗ್ಗೆ ತಿಳ್ಕೊಳ್ಳುವಾಗ ಆತನು ಒಂದು ದೇಶದ ರಾಜನಾಗಿದ್ದನು, ದೊಡ್ಡ ಶ್ರೀಮಂತನಾಗಿದ್ದನು. ದೇವರ ಮಕ್ಕಳೇ, ಆ ಒಂದು ಕೆಲಸ ಮಾಡುತ್ತಿದ್ದಂಥ ಕೆಲಸಗಾರರ ಮುಖ
ಲೋಕದಲ್ಲಿ ಎಷ್ಟು ಸಂತೋಷವಿತ್ತಲ್ವಾ. ಅದೇ ರೀತಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೀವು ಸಂತೋಷವುಳ್ಳವರಾಗಿರಿ. ಆತನು ನಿಮಗೆ ಲೆಕ್ಕ ಇಲ್ಲದಷ್ಟು ದಾನಗಳು, ವರಗಳು ಹೇರಾಳವಾಗಿ ಕೊಡುವಾತನಾಗಿದ್ದಾನೆ. ಆ ಕೆಲಸದವರು ಹೇಗೆ ಬಂದಂಥ ಒಬ್ಬ ವ್ಯಕ್ತಿಯನ್ನು ಸಂತೋಷವಾಗಿ ಅವರು ನೋಡಿಕೊಂಡ್ರು, ಅದೇ ರೀತಿ ನಿಮ್ಮ ಕರಗಳಲ್ಲಿರುವಂಥ ಆ ವಾಕ್ಯವನ್ನು ಸಂತೋಷದಿಂದಲೂ ಸಮಾಧಾನದಿಂದಲೂ ಆ ವಾಕ್ಯವನ್ನು ಹಿಡಿದುಕೊಂಡು ನಿತ್ಯವಾಗಿ ಸಂತೋಷ ಪಡ್ರಿ. ಲೆಕ್ಕ ಇಲ್ಲದಷ್ಟು ದಾನಗಳನ್ನು ದೇವರು ನಿಮಗೆ ಹೇರಾಳವಾಗಿ ಕೊಡ್ತಾರೆ. ಅದಕ್ಕೆ ಅವನ ಪತ್ರಿಕೆ ನಾನು ಹೇಳಿದ್ದೀನಲ್ಲ, ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿ. ಬೇರೆ ಏನಲ್ಲ ದೇವರ ಮಕ್ಕಳೇ, ಆತನ ವಾಕ್ಯ ನಿಮ್ಮಲ್ಲಿದ್ದರೆ ಏನು ಬೇಕಾದರೂ ಕೇಳ್ರಿ, ಆತ ನಿಮಗೆ ಕೊಡುತ್ತಾನೆ. ಆತ ನಿಮ್ಮ ಜೊತೆಲಿ ಇರ್ತಾನೆ. ಆತನ ಪ್ರಮಾಣ ಮಾಡಿದ್ದು ಇದುವರೆಗೂ ಸೋತು ಹೋಗಲಿಲ್ಲ. ಹಾಗಾದರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಣುಗಳನ್ನು ಮುಚ್ಚೋಣ. ನಮ್ಮನ್ನು ಪ್ರೀತಿಸುವಂಥ ಸ್ವರ್ಗೀಯ ತಂದೆಯೇ, ಒಂದು ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ದಾನಗಳ ಕುರಿತು ದೇವರೇ ಅತಿ ಸುಂದರವಾದ ರೀತಿಯಲ್ಲಿ ಕರ್ತನೆ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಿ ನೀವು ಸಹಾಯ ಮಾಡಿದಿರಿ ಸ್ವಾಮಿ. ಹೌದು ಕರ್ತನೆ, ಎಲ್ಲ ಲೋಕದಲ್ಲಿ ಸ್ವಾಮಿ ಸೂರ್ಯ ಚಂದ್ರಗಳನ್ನು, ಚಂದ್ರ ಕರ್ತನೆ ನಕ್ಷತ್ರಗಳನ್ನು, ಬೆಟ್ಟಗಳನ್ನು, ಗುಡ್ಡಗಳನ್ನು, ಕೋಟಿಗಟ್ಟಲೆ ಪಕ್ಷಿಗಳು, ಮೃಗಗಳನ್ನು ದಾನವಾಗಿ ಕೊಟ್ಟಂಥ ದೇವರಲ್ವಾ ದೇವರೇ. ಎಲ್ಲದಕ್ಕಿಂತ ಒಂದು ದೊಡ್ಡ ದಾನ ದೇವರೇ ಅಪ್ಪ, ಅದು ನಮಗೆ ನಿತ್ಯ ಜೀವವಾದ ದಾನವಾಗಿದೆ ಸ್ವಾಮಿ. ಅದಕ್ಕೆ ಅಲ್ಲ ಸ್ವಾಮಿ, ಎಫೆಸ 2:8 ಕರ್ತನೆ ಹೇಳ್ತದಲ್ಲ ಸ್ವಾಮಿ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಅಂತ. ಆ ರಕ್ಷಣೆ ಅಪ್ಪ ಮನುಷ್ಯರಿಂದ ಉಂಟಾದದಲ್ಲ, ಅದು ನಿಮ್ಮ ವರವೇ ಸ್ವಾಮಿ. ಈ ವರವನ್ನು ನಿನ್ನ ಪ್ರೀತಿಯುಳ್ಳ ಮಕ್ಕಳಿಗೆ, ನಿಮ್ಮ ಮುದ್ದಾದ ಮಕ್ಕಳಿಗೆ ನೀವು ಹೇರಾಳವಾಗಿ ಕೊಟ್ಟಿದ್ದೀರ ಅಂತ ನಂಬುತ್ತೀನಿ ದೇವರೇ. ಒಂದು ವೇಳೆ ಆ ನಂಬಿಕೆ ಕುರಿತು ಸ್ವಾಮಿ, ಆ ವರದ ಕುರಿತು ನಂಬಿಕೆ ಕುಂದು ಹೋಗೋದಕ್ಕೆ ಬಿಡದ ರೀತಿಯಲ್ಲಿ ಪವಿತ್ರಾತ್ಮನ ಸಹಾಯ ಮಕ್ಕಳಿಗೆ ಹೇರಾಳವಾಗಿ ಮಾಡು ಸ್ವಾಮಿ. ನೀನು ಆಶೀರ್ವದಿಸು, ಅವರನ್ನು ಬಲಪಡಿಸು. ಅವರು ಹೋಗುವಂಥ ಕೆಲಸವಾಗಲಿ, ಬರುವಂಥ ಕೆಲಸವಾಗಲಿ, ಪ್ರಯಾಣವಾಗಲಿ, ಅದರಲ್ಲಿ ಅವರನ್ನು ಕರ್ತನೆ ತುಂಬಿಸಿ ನೀವು ನಡೆಸಿಕೊಡುವುದಕ್ಕಾಗಿ ನಾನು ಪ್ರಾರ್ಥಿಸ್ತೀನಿ ಸ್ವಾಮಿ. ಈ ದಿನ ದೇವರೇ ಕೇಳಿದಂಥ ಆ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ದೇವರೇ ಹೇರಾಳವಾಗಿ ಸ್ವಾಮಿ ಮಕ್ಕಳ ಮೇಲೆ ಸದಾ ಇರೋದಕ್ಕಾಗಿ ಸಹಾಯ ಮಾಡು. ಅವರನ್ನು ಆಶೀರ್ವದಿಸು, ಬಲಪಡಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೀನಿ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರ ಮಕ್ಕಳೇ, ಈ ಸಂದೇಶವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಅನೇಕ ಆತ್ಮಗಳು ರಕ್ಷಣೆ ಹೊಂದೋದಕ್ಕಾಗಿ ಸಹಾಯವಾಗಲಿ. ಯೇಸುವಿನ